ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾನು ನಿಮ್ಮೊಂದಿಗೆ ವಿಮೆನ್ಸ್ ಡೇ ವಿಷಯದಲ್ಲಿ ಮಾತಾಡ್ಲಿಕ್ಕೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ. ವಿಶೇಷವಾಗಿ ಈ ಲೋಕದಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಎಲ್ಲಾ ಕಡೆ ವಿಮೆನ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಕೂಡ ದೇವರ ಮಕ್ಕಳಾಗಿ ನಾವು ಹೇಗೆ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ಕೆಲವು ವಾಕ್ಯದ ಮೂಲಕವಾಗಿ ನಿಮಗೆ ನಾನು ಹೇಳಬೇಕಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ಸೊ ವಿಮೆನ್ಸ್ ಡೇ ಅಂತ ಹೇಳುವಾಗ ಪ್ರಾಮುಖ್ಯವಾಗಿ ಒಂದು ಸಹೋದರಿಯರಿಗೆ ಒಂದು ಸಹೋದರಿಗೋಸ್ಕರ ಅದನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ದೇವರ ಮಕ್ಕಳಾಗಿ ನಾವು ಸಹೋದರಿಯರು ನಾವೇನ್ ಮಾಡ್ಬೇಕು ಅಂತ ಹೇಳಿ ನಾನು ಕೆಲವು ವಾಕ್ಯದಿಂದ ನಿಮ್ಮೊಂದಿಗೆ ಮಾತನಾಡ್ಲಿಕ್ಕಿದ್ದೇನೆ. ನಾವು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ತಂದೆ, ಈ ಸಮಯದಲ್ಲಿ ಕರ್ತನೆ ಈ ಒಂದು ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಕರ್ತನೆ ಇಲ್ಲೇ ನಾನು ಕರ್ಕೊಂಡ್ಬಂದಿದ್ದೋಸ್ಕರ ಸ್ತೋತ್ರ. ಕರ್ತನೆ ಈ ವಾಕ್ಯವನ್ನು ಕರ್ತನೆ ನೀನು ನಮಗೋಸ್ಕರ ಕರ್ತನೆ ದೇವರಾತ್ಮದ ಮೂಲಕವಾಗಿ ಬರೆದು ಕೊಟ್ಟಿದ್ದಿ. ಆ ವಾಕ್ಯವನ್ನು ನಾವು ಹೇಗೆ ಅದನ್ನು ನಾವು ಧ್ಯಾನಿಸ್ಬೇಕು, ಆ ವಾಕ್ಯದ ಹಾಗೆ ಹೇಗೆ ನಾವು ನಡೆದುಕೊಳ್ಳಬೇಕಂತ ಹೇಳಿ ನೀನು ನಮ್ಮೊಂದಿಗೆ ಮಾತನಾಡು. ಪವಿತ್ರಾತ್ಮನು ನಮ್ಮನ್ನು ನಡೆಸಲಿ ಕರ್ತನೆ. ನೀನೇ ನಮ್ಮೊಂದಿಗೆ ಇದನ್ನು ನಡೆಸ್ಬೇಕಂತ ಹೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತಾ ಇದ್ದೀನಿ ತಂದೆಯೇ, ಆಮೆನ್. ಮೊದಲನೇದಾಗಿ ಜ್ಞಾನೋಕ್ತಿ 14ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವುದಾದರೆ, ಜ್ಞಾನವುಳ್ಳ ಸ್ತ್ರೀ ಮನೆಯನ್ನು ಕಟ್ಟುತ್ತಾಳೆ, ಜ್ಞಾನ ಇಲ್ಲದ ಸ್ತ್ರೀ ಮನೆಯನ್ನು ತನ್ನ ಕೈಯಿಂದನೇ ಮುರಿದು ಹಾಕ್ತಾಳೆ ಅಂತ ಹೇಳಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಆ ವಾಕ್ಯದ ಅನುಸಾರವಾಗಿ ನಾವು ಏನ್ ನೋಡುತ್ತೇವೆ ಅಂದ್ರೆ, ಎರಡು ವಿಧವಾದ ಸ್ತ್ರೀಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಒಂದು ಜ್ಞಾನವುಳ್ಳದ ಸ್ತ್ರೀ, ಇನ್ನೊಬ್ಬಳು ಜ್ಞಾನ ಇಲ್ಲದ ಸ್ತ್ರೀಯಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಜ್ಞಾನವುಳ್ಳ ಸ್ತ್ರೀ ಹೇಗೆ ತನ್ನ ಮನೆಯನ್ನು ಕಟ್ತಾಳೆ ಅಂತ ನಾವು ನೋಡೋಣ. ಜ್ಞಾನವುಳ್ಳ ಸ್ತ್ರೀ ಅಂತ ಹೇಳಿ ನಾವು ಹೇಳುವಾಗ ಆ ವಾಕ್ಯದಲ್ಲಿಯೇ ನಾವು ನೋಡ್ತಾ ಇದ್ದೇವೆ, ಆಕೆಗೆ ಜ್ಞಾನ ಇರಬೇಕಂತ ಹೇಳಿ. ಜ್ಞಾನ ಇದ್ರೆ ಮಾತ್ರ ಅವಳು ಜ್ಞಾನವುಳ್ಳ ಸ್ತ್ರೀಯಾಗಿ ಇರ್ತಾಳೆ. ಅದರಿಂದ ಮೊದಲನೇದಾಗಿ ಆಕೆಗೆ ಜ್ಞಾನ ಇರಬೇಕು. ಜ್ಞಾನ ಇರ್ಬೇಕಂದ್ರೆ ಆಕೆ ಜ್ಞಾನಗೋಸ್ಕರ ಆಕೆಗೆ ಏನ್ ಮಾಡ್ಬೇಕು? ಸೊ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿ 9ನೇ ಅಧ್ಯಾಯ 10ನೇ ವಚನ, ದೇವರ ಭಯವೇ ಜ್ಞಾನಕ್ಕೆ ಮೂಲ, ದೇವರ ಭಯವೇ ಜ್ಞಾನಕ್ಕೆ ಪ್ರಾರಂಭ ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ದೇವರ ಭಯ ಇದ್ರೆ ಮಾತ್ರ ನಮ್ಗೆ ಜ್ಞಾನ ಸಿಗುತ್ತದೆ. ದೇವರ ಭಯ ಇಲ್ಲದೆ ಹೋದ್ರೆ ನಮ್ಗೆ ಜ್ಞಾನ ಸಿಗೋದಿಲ್ಲ. ಅದರಿಂದ ನಮ್ಗೆ ದೇವರ ಭಯ ಮೊದಲನೇದಾಗಿ ನಮ್ಗೆ ಬೇಕಾಗಿದೆ. ನಾವು ಮತ್ತು ಜ್ಞಾನ ಮತ್ತೆ ಹೇಗೆ ನಮಗೆ ಸಿಗುತ್ತದೆ ಅಂದ್ರೆ, ಯಾಕೋಬನ ಒಂದು ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ಜ್ಞಾನದಲ್ಲಿ ಕೊರತೆ ಇರೋರು ದೇವ್ರ ಹತ್ರ ಪ್ರಾರ್ಥನೆ ಮಾಡಲಿ, ದೇವ್ರ ಹತ್ರ ಕೇಳಲಿ, ಆವಾಗ ಅವರಿಗೆ ಜ್ಞಾನವನ್ನು ದೇವರು ಸಮೃದ್ಧಿಯಾಗಿ ಕೊಡ್ತಾನೆ ಅಂತ ಹೇಳಿ. ಹಾಗೆ ನಾವು ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಈ ಜ್ಞಾನವನ್ನು ನಾವು ಪಡೆದ್ರೆ ಮಾತ್ರ ನಮಗೆ ಒಂದು ಮನೆಯನ್ನು ಕಟ್ಟಲಿಕ್ಕೆ ಆಗ್ತದೆ. ಮನೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮನೆ ಅಂದ್ರೆ ಒಂದು ಇಟಾಗಿ ಸಿಮೆಂಟ್ ನಿಂದ ಕಟ್ಟಿದ ಮನೆ ಅಲ್ಲ. ಆದ್ರೆ ಇಲ್ಲಿ ಮನೆ ಅಂತ ಹೇಳುವಾಗ ದೇವರು ಕುಟುಂಬದ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಒಂದು ಕುಟುಂಬನೇ ಹೇಗೆ ಕಟ್ಟಬೇಕು ಅಂತ ಹೇಳಿ ದೇವರಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಒಂದು ಸ್ತ್ರೀಗೆ ದೇವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಏನಂದ್ರೆ ಆ ಒಂದು ಕುಟುಂಬವನ್ನು ಸ್ತ್ರೀಯೇನೆ ಒಳ್ಳೆಯ ರೀತಿಯಿಂದ ಕಟ್ಟಲಿಕ್ಕೆ ಸಾಧ್ಯ. ಆದ್ರಿಂದನೇ ಈ ವಾಕ್ಯದಲ್ಲಿ ಈ ಕುಟುಂಬ ಕಟ್ಟಲಿಕ್ಕೆ ಒಂದು ಸ್ತ್ರೀಗೆ ಜವಾಬ್ದಾರಿ ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಈ ಸ್ತ್ರೀಯು ಕುಟುಂಬವನ್ನು ಹೇಗೆ ಕಟ್ಟಬೇಕು ಅಂದ್ರೆ, ಆಕೆ ಮೊದಲನೇದಾಗಿ ಕುಟುಂಬವನ್ನು ಆತ್ಮೀಕ ರೀತಿಯಲ್ಲಿ ಕಟ್ಟಬೇಕು. ಆದ್ರಿಂದ ಮೊದಲನೇದಾಗಿ ಆಕೆಯು ನಾವು ಸ್ತ್ರೀಯರು ನಾವು ಏನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ನಾವು ದೇವರ ಒಂದು ಆತ್ಮೀಕ ರೂಪದಲ್ಲಿ ನಾವು ಬೆಳೆಯಬೇಕು. ಅದಕ್ಕೆ ನಾವು ಮೊದಲನೇದಾಗಿ ದೇವರ ವಾಕ್ಯವನ್ನು ಓದಬೇಕು. ಎರಡನೇದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಇದನ್ನು ನಾವು ಮಾಡಿದ್ರೆ ಮಾತ್ರ ನಮ್ಗೆ ಆತ್ಮೀಕದಲ್ಲಿ ನಾವು ಬೆಳವಣಿಗೆ ನಮಗೆ ಬರುತ್ತದೆ. ಮತ್ತೆ ನಾವು ಅದನ್ನು ಮಾಡುವಾಗ
ನಾವು ದೇವರಿಗೋಸ್ಕರ ನಾವು ಅನೇಕ ಕಾರ್ಯ ನಮ್ಮ ಕುಟುಂಬ ಕಟ್ಟಲಿಕ್ಕೆ ನಮಗೆ ಒಂದು ಈ ಜ್ಞಾನ ನಮಗೆ ಸಹಾಯ ಮಾಡುತ್ತದೆ. ಮತ್ತು ದೇವರಲ್ಲಿ ಇರುವಾಗ ನಮಗೆ ದೇವರ ಭಯದಲ್ಲಿ, ದೇವರ ಒಂದು ವಾಕ್ಯದಲ್ಲಿ ನಾವು ನಡೆಯುವಾಗ ಇನ್ನು ದೇವರು ನಮಗೆ ಸಹಾಯ ಮಾಡುತ್ತಾನೆ ಕುಟುಂಬವನ್ನು ಕಟ್ಟಲಿಕ್ಕೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವುದಂದ್ರೆ ನಾವು ನಮಗೋಸ್ಕರ, ನಮ್ಮ ಕುಟುಂಬಗೋಸ್ಕರ ಮಾತ್ರ ಪ್ರಾರ್ಥನೆ ಅಲ್ಲ. ನಾವು ಮೊದಲನೇದಾಗಿ ನಮಗೋಸ್ಕರ ಮತ್ತು ನಮ್ಮ ಕುಟುಂಬದಲ್ಲಿ ಇರುವ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಗಂಡನಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಮನೆಯಲ್ಲಿ ದೊಡ್ಡವರು ಯಾರಾದಿದ್ರೆ ಅವ್ರಿಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಅವರೆಲ್ಲರೂ ಒಂದು ಆತ್ಮೀಕ ರೀತಿಯಲ್ಲಿ ಅವರು ಬೆಳಿಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತೆ ದೇವರ ವಾಕ್ಯವನ್ನು ನಾವು ಎರಡನೇದಾಗಿ ಓದಬೇಕು. ದೇವರ ವಾಕ್ಯವನ್ನು ಓದುವುದಂತ ಹೇಳಿದ್ರೆ ಕೆಲವರು ಬೈಬಲ್ ತೆಗಿತಾರೆ, ಹಾಗೆ ಓಪನ್ ಮಾಡ್ತಾರೆ, ಯಾವ ಅಧ್ಯಾಯ ಬರ್ತದೆ ಅದನ್ನು ಓದಿಕೊಂಡು ಹೋಗ್ತಾರೆ. ಹಾಗೆಲ್ಲ ದೇವರ ವಾಕ್ಯ ಓದುವುದು. ಮತ್ತೆ ಕೆಲವರು ಈ ಕ್ಯಾಲೆಂಡರ್ ನಲ್ಲಿ ಇರೋದು ಒಂದು ವಾಕ್ಯವನ್ನು ನೋಡಿ ಆ ಡೇಟಿಗೆ ಏನ್ ವಾಕ್ಯ ಐತೆ ಅಂತ ಹೇಳಿ ನೋಡಿ ಅದನ್ನು ಓದಿ ದೇವರ ವಾಕ್ಯವನ್ನು ನಾನು ಓದ್ಬಿದ್ದೀನಿ ಅಂತ ಹೇಳಿ ಹೋಗ್ತಾರೆ. ಹಾಗೆ ಅಲ್ಲ, ದೇವರ ವಾಕ್ಯವನ್ನು ಓದುವುದಂದ್ರೆ ಒಂದು ದೇವರ ವಾಕ್ಯದಿಂದ ಒಂದು ಪುಸ್ತಕವನ್ನು ಅಥವಾ ಒಂದು ಸುವಾರ್ತೆ ಅಥವಾ ಒಂದು ಪತ್ರಿಕೆ ಯಾವ ಒಂದು ಅದನ್ನು ನಾವು ತಗೊಂಡು ಆ ವಾಕ್ಯವನ್ನು ಅದರಲ್ಲಿ ಓದಲಿಕ್ಕೆ ನಾವು ಪ್ರಾರಂಭ ಮಾಡಿ ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಓದ್ತಾ ಹೋದ್ರೆ ಅವಾಗ ನಮಗೆ ಆ ವಾಕ್ಯ ಒಂದು ಒಳ್ಳೆ ರೀತಿಯಿಂದ ನಮಗೆ ಅದು ತಿಳಿಯುತ್ತದೆ. ಮತ್ತು ದೇವರ ಆತ್ಮ ಕೂಡ ನಮಗೆ ಅದು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡ್ತಾರೆ. ಹೀಗೆ ನಾವು ದೇವರ ವಾಕ್ಯವನ್ನು ನಾವು ಓದಬೇಕು. ಮತ್ತೆ ಒಂದು ಕುಟುಂಬವನ್ನು ಕಟ್ಟಲಿಕ್ಕೆ ಮತ್ತೇನು ನಾವು ಮಾಡಬೇಕಂದ್ರೆ ನಾವು ಮನೆಯಲ್ಲಿ ನಾವು ನಗುಮುಖದಿಂದ ಇರಬೇಕು. ನಾವು ಕೋಪದಿಂದ ಮಾತಾಡುವುದು, ರಸಿಟ್ಟಿನಿಂದ ಮಾತಾಡುವುದು ಅದು ಒಳ್ಳೆಯದಲ್ಲ. ಒಂದು ಸ್ತ್ರೀ ಅವರು ಎಲ್ಲರ ಮಧ್ಯದಲ್ಲಿ ಒಂದು ಸಂತೋಷವಾಗಿ ನಗುಮುಖದಿಂದ ಇರುವಾಗ ಎಲ್ಲರಿಗೆ ಒಂದು ಸಮಾಧಾನ, ಸಂತೋಷ ಅದರಿಂದ ಇರ್ಲಿಕ್ಕೆ ಸಾಧ್ಯ. ಅದರಿಂದ ನಾವು ಅದನ್ನು ನೋಡಿಕೊಳ್ಳಬೇಕಾಗಿದೆ. ಹೀಗೆ ನಾವು ಇನ್ನ ಅನೇಕ ಕಾರ್ಯಗಳಿವೆ. ಅದರಿಂದ ಎಲ್ಲಾ ಕಾರ್ಯಗಳಿಂದ ನಾವು ಇವತ್ತು ಒಂದು ದಿನದಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವು ಮುಖ್ಯವಾಗಿ ಕೆಲವು ವಿಷಯ ಮಾತ್ರ ನಿಮ್ಮ ಮಧ್ಯದಲ್ಲಿ ನಾನು ಹೇಳಿದ್ದೇನೆ. ಈಗ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ಬುದ್ಧಿ ಇಲ್ಲದ ಸ್ತ್ರೀ ಅಥವಾ ಜ್ಞಾನ ಇಲ್ಲದ ಸ್ತ್ರೀ ತನ್ನ ಮನೆಯನ್ನು ತನ್ನ ಕೈಯಿಂದನೇ ಮುರಿದು ಹಾಕ್ತಾಳೆ ಅಥವಾ ಒಡೆದು ಹಾಕ್ತಾಳೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಆ ಒಂದು ವಾಕ್ಯದಲ್ಲಿ ದೇವರು ನಮಗೆ ಏನು ಮಾತನ್ನು ತಿಳಿಸ್ಕೊಡ್ತಾರೆ ಅಂದ್ರೆ, ಒಂದು ಜ್ಞಾನ ಇಲ್ಲದ ಸ್ತ್ರೀ ಅಂದ್ರೆ ಆಕೆ ದೇವ್ರ ಮಗಳೇ, ದೇವ್ರ ನಂಬಿದ ಮಗಳೇ, ಆದ್ರೆ ಜ್ಞಾನ ಇಲ್ಲದವಳಾಗಿರೋದ್ರಿಂದ ಆಕೆ ಮನೆಯಲ್ಲಿ ತನ್ನ ಕುಟುಂಬದಲ್ಲಿರುವ ಎಲ್ಲರ ಜೊತೆಗೆ ಒಂದು ಸಮಾಧಾನವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯವಿರೋದಿಲ್ಲ. ಯಾವಾಗಲೂ ಸಿಟ್ಟು ಮಾಡೋದು, ಕೋಪ ಮಾಡೋದು, ಆದ್ರೆ ಮತ್ತೆ ಸಣ್ಣ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು, ಅದರಿಂದ ದೊಡ್ಡ ಜಗಳ ಆಗುವುದು. ಹೀಗೆ ಮನೆಯಲ್ಲಿ ಅವರಿಗೆ ಒಂದು ವಾತಾವರಣ ಸರಿಯಾಗಿ ಇರೋಂಗಿಲ್ಲ. ಅದರಿಂದ ಆ ಒಂದು ಮನೆಯಲ್ಲಿ ದೇವರ ಪ್ರಸನ್ನತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸೈತಾನು ಆ ಮನೆಯೊಳಗೆ ಬರ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಅದರಿಂದ ನಾವು ಈ ಒಂದು ಸ್ತ್ರೀ ಜ್ಞಾನ ಇಲ್ಲದವಳು, ಅದು ಮಾತ್ರವಿಲ್ಲ, ಮತ್ತೆ ಆಕೆ ತನ್ನ ಕುಟುಂಬದವರಿಗೆ ಏನೇನ್ ಬೇಕಾಗಿದೆಯೋ ಅದನ್ನು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆಕೆ ಈ ಮನೆಯಲ್ಲಿ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ, ವಾಕ್ಯವನ್ನು ಓದಿ, ಮತ್ತು ಮನೆಗೆ ಬೇಕಾದ ಎಲ್ಲ ಕೆಲಸ ಎಲ್ಲ ಮಾಡಿ, ಅಡಿಗೆ ಮಾಡಿ, ಮತ್ತೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಕೆ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಆಕೆ ಸೋಮಾರಿಯಾಗಿರ್ತಾಳೆ. ಅದರಿಂದ ಆಕೆ ಈ ಕೆಲಸ ಎಲ್ಲ ಸರಿಯಾಗಿ ಮಾಡದೇ ಇರುವುದರಿಂದ ಮನೆಯೊಳಗೆ ಒಂದು ತನ್ನ ಕುಟುಂಬದಲ್ಲಿ ಇರೋರಿಗೆ ಒಂದು ಒಳ್ಳೆ ಒಂದು ಊಟ ಸಿಗೋದಿಲ್ಲ. ಅದರಿಂದ ಮಕ್ಕಳು ಅಥವಾ ಅವರು ಮನೆಯವರು ಹೊರಗೆ ಹೋಗಿ ಹೋಟೆಲ್ ನಲ್ಲಿ ತಿನ್ನಬೇಕು ಅನ್ನೋ ಒಂದು ಪರಿಸ್ಥಿತಿ ಇರ್ತದೆ. ಹೀಗಾಗಿ ಅವ್ರ ಮನೆಯಲ್ಲಿ ಒಂದು ಅಸಮಾಧಾನ
ಅವ್ರ ಕುಟುಂಬದಲ್ಲಿ ಒಂದು ಅಸಮಾಧಾನ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಮತ್ತು ಆ ಒಂದು ಸ್ತ್ರೀ ಏನ್ ಮಾಡ್ತಾಳೆ ಅಂದ್ರೆ, ಆ ಒಂದು ಲೋಕದ ಆಸೆ ಅವಳಿಗೆ ಇರೋದ್ರಿಂದ ಪಕ್ಕದ ಮನೆಯಲ್ಲಿ ಏನೇನು ವಸ್ತುಗಳಿದೆಯೋ ಅದನ್ನೆಲ್ಲ ನನ್ನ ಮನೆಯೊಳಗೆ ಇರ್ಬೇಕಂತ ಹೇಳಿ ಅದನ್ನ ಹೋಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೋಗಿ ತಗೊಂಡ್ ಬರೋದು, ಮನೆಯಲ್ಲಿ ಇರೋದು, ಹೀಗೆ ಮಾಡಿ ಅವಳು ತನ್ನ ಆ ಒಂದು ಗಂಡನನ್ನು ಒಂದು ಸಾಲಗಾರನಾಗಿ ಮಾಡಿಬಿಡ್ತಾಳೆ. ಹೀಗೆ ಒಂದು ಸಾಲಕ್ಕೆ ಗುರಿ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ಒಂದು ಸ್ತ್ರೀ ಮೂಲಕವಾಗಿ ಆ ಕುಟುಂಬದಲ್ಲಿ ಒಂದು ದೇವರ ಪ್ರಸನ್ನತೆ ಇರುವುದಿಲ್ಲ, ಮತ್ತು ಒಂದು ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ. ಹೀಗೆ ನಡೀತಾ ಇರುವಾಗ ಆ ಕುಟುಂಬದಲ್ಲಿ ಎಲ್ಲರಿಗೆ ಆಕೆ ಮೇಲೆ ಒಂದು ಬೇಜಾರಾಗ್ಬಿಡ್ತದೆ, ಮತ್ತು ಗಂಡನಿಗೆ ಆಕೆ ಮೇಲೆ ಒಂದು ಬಹಳ ಬೇಜಾರಾಗ್ತದೆ. ಯಾಕಂದ್ರೆ ಈಗ ಹೀಗೆ ಮಾಡುವುದು ಒಂದು ಸರಿಯಾಗಿ ಇಲ್ಲದ ಕಾರಣ. ಹೀಗಾಗಿ ಏನಾಗ್ತದೆ, ಏನಾದ್ರೂ ಒಂದು ಆಕೆಗೆ ಒಳ್ಳೆ ರೀತಿಯಿಂದ ಹೇಳುವಾಗ ಆಕೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತನ್ನ ತಾಯಿ ಮನೆಗೆ ಹೋಗ್ಬಿಡ್ತಾಳೆ. ಈಗ ತಾಯಿ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕುಟುಂಬದಲ್ಲಿ ಎಷ್ಟೋ ಕಷ್ಟ. ಆದ್ರೆ ಹೀಗೆ ಮಾಡ್ತಾ ಇರುವಾಗ ಏನಾಗ್ತದೆ, ಮತ್ತೆ ಗಂಡ ಈ ಹೆಂಡತಿ ನನಗೆ ಬೇಡ ಅಂತ ಹೇಳಿ ನಾನು ದೈವಸಾರ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಹೀಗೆ ಇಂಥ ಒಂದು ಪರಿಸ್ಥಿತಿ ಬರುವಾಗ ಆ ಮನೆ ಮುರಿದು ಹೋಗ್ಬಿಡ್ತದೆ. ಅದಕ್ಕೆ ಆ ವಾಕ್ಯದಲ್ಲಿ ಬರೆಯಲಾಗಿದೆ, ತನ್ನ ಕೈಯಿಂದಲೇ ಆಕೆ ಆ ಕುಟುಂಬವನ್ನು ಮುರಿದು ಬಿಡ್ತಾನೆ ಅಂತ ಹೇಳಿ. ಆದ್ರಿಂದ ನಾವು ಈ ಎರಡನೇ ಸ್ತ್ರೀ, ಜ್ಞಾನ ಇಲ್ಲದ ಸ್ತ್ರೀ ಹಾಗೆ ನಾವು ಯಾವಾಗ್ಲೂ ಇರಲೇಬಾರದು. ನಾವು ಮೊದಲನೇ ಸ್ತ್ರೀ, ಜ್ಞಾನ ಉಳ್ಳದ ಸ್ತ್ರೀ ಹೇಗೆ ಇದ್ದಾಲೋ ಆಕೆ ಬಗ್ಗೆ ನಾವೇನ್ ಧ್ಯಾನ ಮಾಡಿದೀವೋ ಹಾಗೆ ನಾವು ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಜ್ಞಾನ ಉಳ್ಳದ ಸ್ತ್ರೀ ವಿಷಯದಲ್ಲಿ ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ ನಾವು ಓದಿ ನೋಡುವುದಾದ್ರೆ, ಒಂದು ಗುಣಶಾಲಿಯಾದ ಸ್ತ್ರೀ ಅಂತ ಹೇಳಿ ಬರೆಯಲ್ಪಟ್ಟಿದೆ. ವರ್ಚಸ್ಸುಮನ್, ಗುಣಶಾಲಿಯಾದ ಒಂದು ಸ್ತ್ರೀ ತನ್ನ ಕುಟುಂಬದಲ್ಲಿ ಏನೇನ್ ಮಾಡ್ತಾಳೆ ಅಂತ ಹೇಳಿ ಎಲ್ಲ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆಕೆಯು ಒಂದು ಒಳ್ಳೆ ಒಂದು ಹೆಸರನ್ನು ತನ್ನ ಕುಟುಂಬಕ್ಕೆ ತಗೊಂಡ್ ಬರ್ತಾಳೆ. ಆಕೆ ಮೂಲಕವಾಗಿ ತನ್ನ ಗಂಡನಿಗೆ ಒಂದು ಒಳ್ಳೆ ಹೆಸರು ಬರ್ತದೆ, ಮತ್ತು ತನ್ನ ಮಕ್ಕಳು ಎದ್ದು ಆಕೆಯನ್ನು ಧನ್ಯರು ಅಂತ ಹೇಳ್ತಾರೆ ಅಂತ ಹೇಳಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ಆಕೆ ತನ್ನ ಕುಟುಂಬದಲ್ಲಿ ಯಾವುದು ಕೊರತೆ ಇರುವುದಿಲ್ಲ, ಅವ್ರಿಗೆ ಏನೇನು ಬೇಕಾಗಿದೆ ಎಲ್ಲವನ್ನು ಆಕೆ ಸರಿ ಮಾಡ್ತಾಳೆ ಅಂತ ಹೇಳಿ ಆಕೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ನಾವು ವಾಕ್ಯದಲ್ಲಿ ದೇವರು ನಮಗೆ ಹೇಗೆ ಗುಣ ಉಳ್ಳ ಸ್ತ್ರೀ ಅಥವಾ ಜ್ಞಾನ ಉಳ್ಳ ಸ್ತ್ರೀ ಹೇಗೆ ಇರ್ಬೇಕಂತ ಹೇಳಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವ್ರು ನಮಗೆ ತೋರಿಸಿದ್ದಾನೆ. ಅದರಿಂದ ನಾವು ಈ ವಾಕ್ಯದ ಪ್ರಕಾರವಾಗಿ ಜ್ಞಾನವುಳ್ಳ ಸ್ತ್ರೀಯಾಗಿ ನಾವು ಇರಬೇಕು. ಮಾತ್ರ ನಾವು ಈ ಜ್ಞಾನ ಇಲ್ಲದ ಸ್ತ್ರೀ ವಿಷಯದಲ್ಲಿ ನಾವು ಏನ್ ನೋಡಿದ್ದೇವೋ ಹಾಗೆ ನಾವು ಯಾವಾಗಲೂ ಇರಲೇಬಾರದು. ಅದರಿಂದ ಜ್ಞಾನ ಇದ್ದ ನಾವು ನಿಶ್ಚಯವಾಗಿ ಜ್ಞಾನ ಸ್ತ್ರೀಯಾಗಿರ್ತೇವೆ. ಜ್ಞಾನ ಇಲ್ಲದೆ ಹೋದ್ರೆ ನಾವು ಈ ಜ್ಞಾನ ಇಲ್ಲದ ಸ್ತ್ರೀಯಾಗಿ ಹೋಗುತ್ತೇವೆ. ಅದರಿಂದ ಜ್ಞಾನಗೋಸ್ಕರ ನಾವು ಹೆಚ್ಚಾಗಿ ದೇವರನ್ನ ಪ್ರಾರ್ಥನೆ ಮಾಡಿ ದೇವರಿಂದ ಜ್ಞಾನ ಪಡಿಬೇಕು. ದೇವ್ರ ವಾಕ್ಯವೇ ನಮ್ಗೆ ಜ್ಞಾನ ಕೊಡುತ್ತದೆ. ದೇವ್ರ ವಾಕ್ಯವನ್ನು ಹೆಚ್ಚಾಗಿ ಓದಬೇಕು, ಅದನ್ನು ಧ್ಯಾನಿಸಬೇಕು, ಮತ್ತು ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡಿದ್ರೆ ನಾವು ಜ್ಞಾನವುಳ್ಳ ಒಂದು ಸ್ತ್ರೀಯಾಗಿ ಈ ಲೋಕದಲ್ಲಿ ಈ ನಮ್ಮ ಕುಟುಂಬದಲ್ಲಿ ಇರ್ಬೋದು. ಪಕ್ಕದ ಮನೆಯಲ್ಲಿ ಕೂಡ ನಾವು ನೋಡುವಾಗ ನಮ್ಮ ಬಗ್ಗೆ ಸಾಕ್ಷಿಯನ್ನು ಹೇಳುತ್ತಾರೆ, ಇವರು ಎಷ್ಟು ಒಳ್ಳೆಯವರು ಅಂತ ಹೇಳಿ, ಎಷ್ಟು ಈ ಕುಟುಂಬ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆ ನಾವು ಒಂದು ಒಳ್ಳೆಯ ಹೆಸರನ್ನು ನಾವು ತಗೊಂಡು ಬರುವಾಗ ದೇವರ ನಾಮ ಮಹಿಮೆ ಹೊಂದುತ್ತದೆ. ಅದರಿಂದ ನಾವು ದೇವರ ನಾಮ ಮಹಿಮೆ ಹೊಂದಲಿಕ್ಕೆ ನಾವು ಈ ನಮ್ಮ ಕುಟುಂಬವನ್ನು ಕಟ್ಟಬೇಕು, ನಮ್ಮ ಕುಟುಂಬವನ್ನು ಸರಿಯಾಗಿ ನಾವು ನೋಡಿಕೊಳ್ಳುವರಾಗಿ ಇರಬೇಕು. ಯಾಕಂದ್ರೆ ನಾವು ಕುಟುಂಬವಾಗಿ ದೇವರ ರಾಜ್ಯಕ್ಕೆ, ನಮ್ಮ ಕುಟುಂಬದಲ್ಲಿರುವ ಎಲ್ಲರೂ ದೇವರ ರಾಜ್ಯಕ್ಕೆ ಅದೇನೇ ನಮ್ಮ ಒಂದು ಮುಖ್ಯ ಒಂದು ಉದ್ದೇಶ. ಅದರಿಂದ ಅದಕ್ಕಾಗಿ ನಾವು ಒಂದು ಜ್ಞಾನವುಳ್ಳ ಸ್ತ್ರೀಯಾಗಿದ್ದು ನಾವು ಹಾಗೆ ನಡೆಯುವುದಾದ್ರೆ ನಿಶ್ಚಯವಾಗಿ ನಮಗೆ
ಆ ಆ ಒಂದು ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವ್ರು ನಿಶ್ಚಯವಾಗಿ ನಮಗೆ ಸಹಾಯ ಮಾಡ್ತಾನೆ. ಅದರ ದಯವಿಟ್ಟು ಸಹೋದರಿಯರೇ, ನೀವು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಂದಿಗೆ ಏನ್ ಮಾತಾಡಿದ್ದಾರೆ ನೀವು ಅದನ್ನು ನೀವು ಸರಿಯಾಗಿ ತಿಳಿದುಕೊಂಡು ನೀವು ಜ್ಞಾನವುಳ್ಳ ಸ್ತ್ರೀಯಾಗಿ ನೀವು ನಡೆದುಕೊಂಡಿರಿ. ನೀವು ಜ್ಞಾನವುಳ್ಳ ಸ್ತ್ರೀಯಾಗಿ ನೀವು ನಡೆದುಕೊಳ್ಳುವುದಾದ್ರೆ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಎಲ್ಲರನ್ನು ನೀವು ದೇವರ ಒಂದು ರಾಜ್ಯಕ್ಕೆ, ದೇವರ ಒಂದು ಪರಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಮಾರ್ಗವಾಗಿ ಇರ್ತೀರಿ. ಆದ್ರಿಂದ ನಾವು ನೀವು ಹಾಗೆ ನಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜ್ಞಾನ ಇಲ್ಲದ ಸ್ತ್ರೀ ಹಾಗೆ ಯಾವಾಗಲೂ ನೀವು ಇರ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಯಾವಾಗಲೂ ಜ್ಞಾನವುಳ್ಳ ಸ್ತ್ರೀಯಾಗಿ ನಡೆದುಕೊಳ್ಳಿರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಈಗ ನಾವು ಸಣ್ಣ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕ ತಂದೆ, ಈ ಸಮಯದಲ್ಲಿ ನಾವು ಪಾದದಲ್ಲಿ ಬರ್ತಾ ಇದ್ದೇವೆ ಕರ್ತನೆ, ನೀನು ನಮ್ಮೊಂದಿಗೆ ಈ ಕರ್ತನೆ ಈ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡುವ ಎಲ್ಲಾ ಲೋಕದಲ್ಲಿ ಮಾಡ್ತಾ ಇರುವಾಗ ನಾವು ದೇವ್ರ ಮಕ್ಕಳು ನಾವು ಏನ್ ಮಾಡ್ಬೇಕಂತ ಹೇಳಿ ನೀನು ನಮ್ಮೊಂದಿಗೆ ಈ ವಾಕ್ಯದಿಂದ ನಮ್ಮೊಂದಿಗೆ ನೀನು ಮಾತಾಡಿದೆ ಕರ್ತನೆ, ನಮಗೆ ಸ್ತೋತ್ರ ಕರ್ತನೆ. ನಾವು ಕೂಡ ಕರ್ತನೆ ನಿನ್ನ ರಾಜ್ಯದಲ್ಲಿ ಒಂದು ಒಳ್ಳೆಯ ಒಂದು ಹೆಸರು ತಗೊಂಡ್ ಬರ್ಲಿಕ್ಕೆ, ನಿನ್ನ ರಾಜ್ಯಕ್ಕೋಸ್ಕರ ನಾವು ಒಂದು ಒಳ್ಳೆ ಸಾಕ್ಷಿಯಾಗಿ ಇರ್ಲಿಕ್ಕೆ ಕರ್ತನೆ ನಮಗೆ ಈ ಒಂದು ಜ್ಞಾನವುಳ್ಳದ ಸ್ತ್ರೀಯಾಗಿ ನಾವು ನಡೆದುಕೊಳ್ಳಲಿಕ್ಕೆ ಕೃಪೆ ಮಾಡ್ಬೇಕು. ನಮ್ಮ ಕುಟುಂಬವನ್ನು ಕೂಡ ಹಾಗೆ ಒಂದು ದೇವರ ರಾಜ್ಯಕ್ಕೆ ಒಂದು ಸರಿಯಾಗಿ ಇರುವ ಒಂದು ಒಳ್ಳೆಯ ಒಂದು ಕುಟುಂಬವಾಗಿ, ದೇವರ ರಾಜ್ಯ ಏನ್ ಅಪೇಕ್ಷೆ ಮಾಡ್ತಿದೆಯೋ ಹಾಗೆ ಇರುವ ಒಂದು ಕುಟುಂಬವಾಗಿ ಇರ್ಲಿಕ್ಕೆ ಕರ್ತನೆ ನಮ್ಮ ಕುಟುಂಬವನ್ನು ಕಟ್ಟಲಿಕ್ಕೆ ನಮ್ಗೆ ಸಹಾಯ ಮಾಡಿ ಜ್ಞಾನವನ್ನು ಕೊಟ್ಟು ನಮ್ಮ ನಡೆಸು. ಕರ್ತನೆಯಲ್ಲಿರುವ ಎಲ್ಲಾ ಈ ಒಂದು ವಾಕ್ಯವನ್ನು ಕೇಳಿದ ಎಲ್ಲಾ ಸಹೋದರಿಯರಿಗೆ ಅಂತ ಒಂದು ಜ್ಞಾನ ನೀನು ನಡೆಸ್ಬೇಕಂತ ಹೇಳ್ತಾ ಇದ್ದೇವೆ ಕರ್ತನೆ. ನೀನೇ ನಮ್ಮನ್ನು ಮುಂದೆ ಕೂಡ ನಮ್ಮೊಂದಿಗೆ ಇದು ನಮ್ಮನ್ನು ನಡೆಸಿ ನಮಗೆ ಸಹಾಯ ಮಾಡ್ತದೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತಾ ಇದ್ದೇವೆ.